ಹಾಯ್, ನಾನಿವತ್ತು ಕೆ.ಎಸ್.ಆರ್.ಟಿ.ಸಿ ಬಸ್ನಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಕೆ.ಎಸ್.ಆರ್.ಟಿ.ಸಿ ಬಸ್ ಹತ್ಬೇಕು ಅಂತ ಅಂದ್ರೆ ನಾವು ಮೈಸೂರು ರೋಡಲ್ಲಿರುವಂತ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬರಬೇಕು. ನಾನು ಆಲ್ರೆಡಿ ಮೈಸೂರು ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ಬಸ್ ಕೂಡ ಹತ್ತಿದ್ದೀನಿ. ಇಲ್ಲಿ ಟಿಕೆಟ್ ಕೌಂಟರ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಟಿಕೆಟ್ ನ ತಗೊಳ್ಬೇಕು. ಕಂಡಕ್ಟರ್ ಇದ್ರೆ ಬಸ್ ಅಲ್ಲೇ ತಗೊಳ್ಬಹುದು. ನಂದು ಫ್ರೀ ಟಿಕೆಟ್ ಆಗಿರೋದ್ರಿಂದ ಝೀರೋ ರುಪೀಸ್. ಅದಕ್ಕೂ ಕೂಡ ನಾವು ಟಿಕೆಟ್ ನ ತಗೊಳ್ಳೇಬೇಕು. ಕೌಂಟರ್ ಅಲ್ಲಾದ್ರೂ ತಗೊಳ್ಬಹುದು, ಇಲ್ಲ ಅಂತಂದ್ರೆ ಬಸ್ ಅಲ್ಲಾದ್ರೂ ತಗೊಳ್ಬಹುದು. ನಾನು ಕೌಂಟರ್ ಅಲ್ಲಿ ತಗೊಂಡೆ, ಯಾಕೆ ಅಂದ್ರೆ ನಮ್ ಬಸ್ ಅಲ್ಲಿ ಕಂಡಕ್ಟರ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಕೌಂಟರ್ ಅಲ್ಲಿ ತಗೊಂಡೆ. ಆ ನಿಮ್ಗೆ ಚಾರ್ಜಸ್ ಇರುತ್ತೆ ಅಂತಂದ್ರೆ 210 ರುಪೀಸ್ ಚಾರ್ಜಸ್ ಆಗುತ್ತೆ ಮೈಸೂರಿಗೆ ಕೆ.ಎಸ್.ಆರ್.ಟಿ.ಸಿ ಬಸ್ ನಲ್ಲಿ. ಮಕ್ಳಿಗಾದ್ರೆ 123 ರುಪೀಸ್ ಆಗುತ್ತೆ. ನಿಮ್ಗೆ ಜಾಸ್ತಿ ಪ್ಲೇಸಸ್ ಗಳನ್ನ ನೋಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಬೇಗನೆ ಬಿಡಿ. ನನ್ಗೆ 2 ಪ್ಲೇಸ್ ಗಳನ್ನ ನೋಡ್ಬೇಕು ಅನ್ನೋ ಪ್ಲಾನ್ ಇತ್ತು. ಸೊ ಅದಕ್ಕೋಸ್ಕರ ನಾನ್ ಸ್ವಲ್ಪ ಲೇಟ್ ಆಗಿ ಬಿಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 9:45 10 ಗಂಟೆ ಆಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಗಾಳಿ ಹನುಮಂತರಾಯನ್ ದೇವಸ್ಥಾನ. ಇದು ತುಂಬಾ ಹಳೆ ದೇವಸ್ಥಾನ, ಬೆಂಗಳೂರಲ್ಲಿ ಇರೋಂತ ಒಂದು ಹಳೆ ದೇವಸ್ಥಾನದಲ್ಲಿ ಇದು ಕೂಡ ಒಂದಾಗಿದೆ. ಇದು ಆಂಜನೇಯನ ದೇವಸ್ಥಾನ. ಇಲ್ಲೇ ಒಂದು ನಮಸ್ಕಾರನ ಹಾಕೋಬಿಡಿ. ನಮ್ಗೆ ಕೆಂಗೇರಿ ದಾಟೋವರೆಗೂ ಕೂಡ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಆಮೇಲೆ ಕೆಂಗೇರಿ ಆಗಿದ ತಕ್ಷಣ ಫ್ಲೇವರ್ ಇರುತ್ತೆ, ಮತ್ತೆ ಹೈವೇ ಇರುತ್ತೆ. ಸೊ ಬೇಗನೆ ಮೈಸೂರ್ನ ತಲುಪಬಹುದು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತ ಅಂದ್ರೆ ನಾನು ಬಸ್ಸಲ್ಲಿ ಜರ್ನಿ ಮಾಡಿ ಅಂತ ಅಂದ್ರೆ ಮೈಸೂರಿಗೆ ಜರ್ನಿ ಮಾಡಿ ಒಂದು 6 ರಿಂದ 7 ವರ್ಷ ಆಗೋಗಿದೆ. ನಾನು ಬಸ್ಸಲ್ಲಿ ಜರ್ನಿ ಮಾಡಿಲ್ಲ ಮೈಸೂರಿಗೆ. 7 ವರ್ಷ ಆದ್ಮೇಲೆ ಇದೇ ಮೊದಲು ಮಾಡ್ತಾ ಇರೋದು. ಸೊ ನನಗೆ ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಹೈವೇ ಎಲ್ಲ ಇರ್ಲಿಲ್ವಲ್ಲ, ಒಂದು 3 ಅವರ್ ಆಗೋಗ್ಬಿಡ್ತಿತ್ತು. ಇವಾಗ ನಾನು ಒಬ್ರನ್ನ ಕೇಳ್ದೆ, ಅವ್ರು ಎತ್ಕೊಂಡು ಹೇಳಿದ್ರು 2 ಅವರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಅಂತ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ ಹೇಳಿ. ಮೈಸೂರ್ನ ನಾವು ಎಲ್ರೂ ನೋಡೇ ಇರ್ತೀವಿ. ಯಾಕೆ ಅಂತ ಅಂದ್ರೆ ಸ್ಕೂಲ್ಗಳಲ್ಲಿ ಟ್ರಿಪ್ ಮಾಡಿದ್ರೆ ಟ್ರಿಪ್ಪು ಅಂತ ಅಂದ್ರೇನೆ ಮೈಸೂರ್ಗೆ ಪ್ರತಿ ಒಂದು ಸ್ಕೂಲಿಂದನೂ ಕೂಡ ಟ್ರಿಪ್ಗೆ ಕರ್ಕೊಂಡು ಹೋಗಿರ್ತಾರೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾವು ಅಷ್ಟೇ ಸ್ಕೂಲ್ ಟೈಮಲ್ಲಿ ಒಂದು 2 ಸರಿ 3 ಸರಿ ಮೈಸೂರ್ನ ನೋಡ್ಬಿಟ್ಟಿದೀವಿ. ವರ್ಷ ಮೈಸೂರ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಎಲ್ರು ನೋಡಿರ್ತೀವಿ ಮೈಸೂರ್ನ. ಆದ್ರೂ ದೊಡ್ಡವರಾದ್ಮೇಲೆ ಒಂದ್ಸರಿ ನೋಡ್ಬೇಕು ಅಲ್ವಾ, ಮತ್ತೆ ಮಕ್ಳುಗಳಿಗೂ ತೋರ್ಸ್ಬೇಕು. ನಮ್ಮ ಮೈಸೂರ್ ಪ್ಯಾಲೇಸ್ ಇರ್ಬೋದು, ಜೂ ಇರ್ಬೋದು, ಪ್ರಾಣಿ ಪಕ್ಷಿಗಳು. ಮಕ್ಳುಗಳಿಗೆ ಜೂ ಅನ್ನ ತೋರಿಸಿ. ಯಾಕೆ ಅಂತ ಅಂದ್ರೆ ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ನಮಗೆ ಸಿಗ್ತಾ ಇಲ್ಲ ನೋಡೋದಿಕ್ಕೆ. ಮುಂದಿನ ಒಂದು ಪೀಳಿಗೆಗೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತಾವೋ ಇರಲ್ವೋ ನಮಗ್ ಗೊತ್ತಿರೋದಿಲ್ಲ. ಸೊ ಇರುವಾಗ ಅದನ್ನೆಲ್ಲ ಕರ್ಕೊಂಡೋಗಿ ಜೂ ಇರ್ಬೋದು, ಪ್ಯಾಲೇಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅವರಿಗೆ ತೋರಿಸಿ. ಮೈಸೂರೇ ಅಂತ ಅಲ್ಲ, ಎಲ್ಲೇ ಆದ್ರೂ ಅಷ್ಟೇ ಮಕ್ಕಳುಗಳಿಗೆ ಜೂ ಮತ್ತೆ ಹಳೆ ಒಂದು ಪುರಾತನವಾದ ದೇವಸ್ಥಾನಗಳಿರ್ಬೋದು, ಒಂದು ಪ್ಲೇಸಸ್ಗಳನ್ನ ಇರ್ಬೋದು, ಅದನ್ನ ತೋರಿಸಿ ಅದ್ರ ಬಗ್ಗೆ ಅವ್ರಿಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡ್ತಾ ನೋಡಿ ನಾವು ರಾಮನಗರಕ್ಕೆ ಬಂದೇ ಬಿಟ್ವಿ. ರಾಮನಗರ ಅಂತ ಬಂದಿದ ತಕ್ಷಣ ನಮಗ್ ಕಾಣಿಸೋದು ಬೆಟ್ಟ ಗುಡ್ಡಗಳು. ನೋಡಿ, ಎಲ್ಲಿ ನೋಡಿದ್ರು ಕೂಡ ಬೆಟ್ಟಗಳು ಕಾಣಿಸ್ತಾ ಇದೆ. ರಾಮನಗರ ದಾಟ್ಕೋತಿದ್ದಂಗೆ ನನಗೆ ನಿದ್ದೆ ಬಂದ್ಬಿಡ್ತು. ಎದ್ದು ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿದ್ದೀನಿ. ನೋಡಿ, ನಾನು ಮೈಸೂರಿಗೆ ಚಿಕ್ಕ ವಯಸ್ಸಿಂದ ತುಂಬಾ ಸರಿ ಬಂದಿದ್ದೀನಿ. ಬಟ್ ಆದ್ರೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಬ್ರಿಡ್ಜ್ ಕಾಣಿಸುತ್ತೆ ಅಲ್ವಾ, ಅದು ಏನು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆವಾಗ ಚಿಕ್ಕ ಹುಡ್ಗಿಲಿ ಅನ್ಕೊಂಡಿದ್ದೆ ಅದು ಟ್ರೈನ್ ಟ್ರ್ಯಾಕು ಅಂತ ಹೇಳ್ಬಿಟ್ಟು. ಕೇಳಿದಾಗ ಕೆಲವ್ರು ಹೇಳಿದ್ರು. ನನಗಂತೂ ಗೊತ್ತಿಲ್ಲ ಅದೇನು ಅಂತ ಹೇಳ್ಬಿಟ್ಟು. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಮೈಸೂರಿಗೆ ಎಂಟ್ರಿ ಆಗಿದ್ದೀವಿ. ಮೈಸೂರು ಕೂಡ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಮೊದ್ಲಿಗಿಂತ. ಮೊದ್ಲು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಇವಾಗ ಬೆಂಗಳೂರಲ್ಲೇ ಇದೀವಿ ಅಂತ ಅನ್ಸುತ್ತೆ, ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದೆ ಮೈಸೂರು.
ನಾವು ಬಸ್ ಇಳಿದ್ಬಿಟ್ಟು ಆಟೋದಲ್ಲಿ ಆ, ನಾವು ಪ್ಯಾಲೇಸ್ ಹತ್ರಕ್ಕೆ ಬಂದ್ವಿ. ಪ್ಯಾಲೇಸ್ ಹತ್ರ ಟಿಕೆಟ್ನ ತಗೊಂಡ್ವಿ. ಟಿಕೆಟು ಒಬ್ರಿಗೆ 150 ರುಪೀಸ್ನ ಚಾರ್ಜ್ ಮಾಡ್ತಾರೆ. 150 ರುಪೀಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಲಾಸ್ಟ್ ಟೈಮ್ ಬಂದಾಗ ಕಮ್ಮಿ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಇದೆ. ಇವಾಗ ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಪ್ಯಾಲೇಸ್ ಗ್ರೌಂಡ್ ಇದೆ ಅಲ್ವಾ, ಇಷ್ಟು ಒಳಗಡೆನೆ ಒಂದು 3-4 ದೇವಸ್ಥಾನಗಳು ಸಿಗ್ತವೆ. ಅದು ರಾಜಮನೆತನದಿಂದ ಪೂಜೆ ಮಾಡ್ಕೊಂತ ಬರ್ತಾ ಇರೋವಂಥ ದೇವಸ್ಥಾನಗಳಿವು. ರಾಜರು ಇರ್ತಿದ್ರು ಅಲ್ವಾ, ಅವಾಗ ಅವರು ಇಲ್ಲೇ ದೇವಸ್ಥಾನನ ಕಟ್ಕೊಂಡಿದ್ದಾರೆ. ನೋಡಿ ನಮ್ಮ ಪ್ಯಾಲೇಸ್ ಎಷ್ಟು ವೈಭವದಿಂದ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡೋದು ಎಷ್ಟೊಂದು ಸಂತೋಷವಾದ ವಿಷಯ ಅಲ್ವಾ. ಬನ್ನಿ ನೋಡಿ. ನೋಡಿ ಇಲ್ಲಿ ಸ್ಲಿಪ್ಪರ್ಸ್ನ ನಾವು ಇಲ್ಲೇ ಕೊಟ್ಟು ಹೋಗ್ಬೇಕು. ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ನಮ್ಮ ಫೋನಲ್ಲಿ ಈ ರೀತಿ ಫೋಟೋ ಹೊಡ್ಕೊಂಡ್ರೆ ಆಮೇಲೆ ಮತ್ತೆ ಬಂದು ಆ ಫೋಟೋ ತೋರಿಸಿದ್ರೆ ರಿಟರ್ನ್ ಕೊಡ್ತಾರೆ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಜನ ಅನಿಸ್ತಾರೆ. ವೀಕ್ ಡೇಸಲ್ಲಿ ಎಷ್ಟೊಂದು ಜನ ಇರೋದಿಲ್ಲ. ಅಂದರೂ ತುಂಬ ಜನ ಏನೂ ಇಲ್ಲ, ಆರಾಮಾಗೆ ಬಂದು ಹೋಗ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬಂದು ನೋಡ್ಕೊಂಡು ಹೋಗಿ.
ನೋಡಿದ್ರಲ್ಲ ಪ್ಯಾಲೇಸ್ ಅಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಾನಂತೂ ನೋಡಿದೆ. ನೀವು ಕೂಡ ಬಂದು ಒಂದ್ಸಲಿ ಅಲ್ಲ ಒಂದ್ಸರಿ ಮಕ್ಕಳುಗಳನ್ನ ಕರ್ಕೊಂಡು ಬಂದು ನೀವು ಕೂಡ ವಿಸಿಟ್ ಮಾಡಿ. ನಾವು ಪ್ಯಾಲೇಸ್ನ ನೋಡ್ಕೊಂಡು ಇವಾಗ ಔಟ್ ಸೈಡ್ ಹೊರಗಡೆ ಬರ್ತಾ ಇದೀವಿ. ಹೊರಗಡೆ ಒಂದು ವ್ಯೂವ್ನ ನೋಡೋಣ ಅಂತ ಹೇಳಿ